ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಟೈಮ್ ಇವಾಗ ಆಗ್ತಾ ಇದೆ 5:27. ರೆಡಿ ಆಗಿದ್ದೀನಿ ಆಲ್ರೆಡಿ. ಹಾಗೆ ಇವಾಗ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ಬಿಕಾಸ್ ಇವತ್ತು ಆ್ಯಶ್ ವೆನಿಸ್ಡೇ, ಹಾಗಾಗಿ ಬೇಗನೆ ಎದ್ದದ್ದು. ಹಸ್ಬೆಂಡ್ ಕೂಡ ಹಾಲಿಡೇ ತಗೊಂಡಿದ್ದಾರೆ ಚರ್ಚಿಗೆ ಹೋಗ್ಲಿಕ್ಕೋಸ್ಕರ. ಇವತ್ತು ಬೂದಿಯಿಂದ ಕ್ರಾಸನ್ನು ತೆಗಿತಾರೆ. ಹಾಗೆ ಇವತ್ತಿಂದ ಲೆಂತ್ ಟೈಮ್ ಡೇ ಸ್ಟಾರ್ಟ್ ಆಗುತ್ತೆ. 40 ದಿನ ತನಕ ಫಾಸ್ಟಿಂಗ್ ಮಾಡುವವರು ಫಾಸ್ಟಿಂಗ್ ಮಾಡ್ತಾರೆ, ನಾನ್ ವೆಜ್ ತಿಂದೆ. ಹಾಗೆ ಫ್ರೈಡೇ ಮಾಡ್ತಾರೆ, ವೆನಿಸ್ಡೇ ಮಾಡ್ತಾರೆ. ನಾನು ಚಿಕ್ಕವಳು ಇರಬೇಕಾದ್ರಿಂದನೂ ಫ್ರೈಡೇ ಹಾಗೂ ವೆನಿಸ್ಡೇ ಎರಡೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಅದೇ ನನ್ನ ಕಂಟಿನ್ಯೂ ಇದೆ. 40 ಡೇಸ್ ನಾನು ಮಾಡೋದು ಇಷ್ಟು ವರ್ಷದಲ್ಲಿ ಒಂದೇ ಟೈಮ್. ಎಲ್ಲರೂ ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ ಅಂತ ಚಾಲೆಂಜಲ್ಲಿ ಮಾಡೋದು. ಆ ಟೈಮಲ್ಲಿ ಅಷ್ಟು ಬುದ್ಧಿ ಇರಲಿಲ್ಲ, ತುಂಬ ಚಿಕ್ಕ ವಯಸ್ಸಾಗಿತ್ತು. ಬಟ್ ನಾನು ಫ್ರೈಡೇ ಹಾಗೂ ವೆನಿಸ್ಡೇ ಎರಡೂ ಕೂಡ ಮಾಡ್ತೀನಿ. ಇದು ನಾನು ಚಿಕ್ಕ ವಯಸ್ಸಿನಿಂದ ಕಲ್ತ್ಕೊಂಡು ಬಂದದ್ದು. ನನ್ನ ತಂದೆ ತಾಯಿಯರು ನನಗೆ ಕಲಿಸಿದದ್ದು. ಮಾಡಲಿಕ್ಕೆ ಮನಸ್ಸಿಲ್ಲ, ಆದರೂ ಕೂಡ ನಾನು ಮಾಡ್ತೀನಿ. ಹಾಗೆ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಎಲ್ಲರ ಒಳ್ಳೆಯದನ್ನು ನಾವು ಬಯಸೋದು, ಹಾಗೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಹೆಲ್ಪ್ ಮಾಡೋದು ವೆರಿ ಇಂಪಾರ್ಟೆಂಟ್ ಈ 40 ದಿನದಲ್ಲಿ. ಈ 40 ದಿನ ಮಾತ್ರ ಅಂತ ಅಲ್ಲ, ಆ ಥರ ನಮ್ಮ ಥಿಂಕಿಂಗ್ ಯಾವತ್ತೂ ಇರಬಾರ್ದು. ನನ್ನ ಥಿಂಕಿಂಗ್, ನಾನು ಯಾವತ್ತೂ ಕೂಡ ಜನರಿಗೆ ಒಳ್ಳೆಯದನ್ನು ಮಾಡ್ತೀನಿ. ಯಾರಿಗಾದರೂ ಹೆಲ್ಪ್ ಬೇಕಾದರೆ, ಜಾಸ್ತಿ ಮಾಡಲಿಕ್ಕಾಗಲ್ಲ ಅಂದರೂ ಕೂಡ ಸ್ವಲ್ಪನಾದರೂ ನಾನು ಮಾಡೇ ಮಾಡ್ತೀನಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್ ಮೈ ವ್ಯೂವರ್ಸ್. ಹಾಗೆ ಇವಾಗ ಚರ್ಚಿಗೆ ಹೊರಡ್ತೀನಿ. ಕತ್ತಲೆ ಇದೆ ನೋಡಿ, 5:30 ಆಗೋಗಿದೆ. ಹಾಗೆ 6:15ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಕೂತ್ಕೊಳ್ತೀವಿ. 1 ಅವರಲ್ಲಿ ಫುಲ್ ಬೆಳಕಾಗತ್ತೆ. ಹಾಗೆ ನಮಗೆ ಫುಲ್ ಸಿಗ್ನಲ್ ಕೂಡ ಸಿಗ್ತಾ ಇದೆ, ತುಂಬ ಅಂದರೆ ತುಂಬ. ಹಾಗೆ ಪೂಜೆಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಭಯ ಇತ್ತು. ನಂತರ ಇವರು ಹೇಳ್ತಾರೆ ನನಗೆ 6:15ಗೆ ರೋಸರಿ, ಆ ನಂತರ ಪೂಜೆ ಅಂತ, ಬಲಿಪೂಜೆ. ಸೆಂಟ್ ಪೌಲ್ ಚರ್ಚ್ ಇದು ಅಬುಧಾಬಿ ಮುಸಾಫಾದಲ್ಲಿದೆ. ಇಲ್ಲಿರೋದು ಒಂದೇ ಚರ್ಚ್, ಹಾಗಾಗಿ ನಮಗೆ ತುಂಬ ದೂರದಿಂದ ಬರಬೇಕು. 45 ಮಿನಿಟ್ಸ್ ಅಂತೂ ಹಾಗೆ ಆಗುತ್ತೆ. ಬಲಿಪೂಜೆ ಕಂಪ್ಲೀಟ್ ಆಯಿತು. ಮದಮೇರಿ ಹತ್ರ ಪ್ರೇಯರನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಹಾಕಿದಂಥ ಆ್ಯಶ್, ತುಂಬಾ ಚಳಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಟೀ ಕುಡಿಯುವ ಅಂತ. ಬ್ರೇಕ್ಫಾಸ್ಟ್ ಮಾಡೋದಲ್ಲಿ ಓಕೆ. ಮನೆಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಕೆಲಸ ಇದೆ, ಫೋಟೋಸ್ ಕೂಡ ತಗೊಳ್ಬೇಕು. ಹಾಗೆ ಮತ್ತು ಏನು ಮತ್ತೆ ಕೆಲಸ ಇದೆ? ಮೆಡಿಕಲ್ ಮತ್ತು ಅಷ್ಟೇ. ನೋಡೋಣ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಮನೆಗೆ. ಪ್ಯೂರಿಟಿ ರೆಸ್ಟೋರೆಂಟ್ ಇದು ಚರ್ಚ್ ಪಕ್ಕದಲ್ಲೇ ಇದೆ. ಹಾಗೆ ಮಸಾಲೆ ದೋಸೆ ನಾನು ತಗೊಂಡಿದ್ದು, ನಂದು ಮಸಾಲೆ ದೋಸೆ ಬಂತು. ಹಾಗೆ ಇದು ಹಸ್ಬೆಂಡ್ ಅವರ ಪ್ಲೇನ್ ದೋಸೆ ಇದು. ಹಾಗೆ ತಿಂತಾಯಿದ್ದೀನಿ ನಾನು. ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಆಗುತ್ತೆ, ಲಾಂಗ್ ಟೈಮ್ ನಂತರ ದೋಸೆ ತಿಂತಾಯಿದ್ದೀನಿ ನಾನು. ಹಾಗೆ ಗರ್ಮಾ ಗರಂ ಚಾಯ್. ನಂತರ ನಾವು ಬಂದಿದ್ದೀವಿ ಝೂಮ್ ಸ್ಟುಡಿಯೋ. ಫೋಟೋಸ್ ತೊಗೊಳ್ಬೇಕಾಗಿತ್ತು. ಪ್ರೊಸೆಸಿಂಗೋಸ್ಕರ ಫೋಟೋಸನ್ನು ತೊಗೊಳ್ತಾ ಇದ್ದೀನಿ. ಊರಿಂದ ತೆಗ್ದದ್ದಾಗಿತ್ತು, ಬಟ್ ಸರಿ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲೇ ನನಗೆ ತೆಗಿಬೇಕಾಯಿತು. ಮತ್ತು ಹಾಗೆ ಸೈಡಲ್ಲಿ ಫೋನ್ಸ್ ಆಗಲಿ ಅಥವಾ ಪರ್ಫ್ಯೂಮ್ಸ್ ಎಲ್ಲ ಮಾರಲಿಕ್ಕೋಸ್ಕರ ಇಲ್ಲಿಟ್ಟಿದ್ದಾರೆ. ಹಾಗೆ ನೋಡೋಣ ಫೋಟೋಸ್ ಯಾವ ಥರ ಬರುತ್ತೆ ಅಂತ. ಈ ಶೋ ಪೀಸ್ ನನಗೆ ತುಂಬಾ ಇಷ್ಟ ಆಯಿತು. ಸೋಲಾರಿಂದ ಈ ಥರ ತಿರುಗತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ತೊಗೊಳ್ಲಿಕ್ಕೆ ಮನಸ್ಸಿತ್ತು, ಬಟ್ ರೂಮಲ್ಲಿ ಸರಿಯಾಗಿ ಬೆಳಕೆ ಬರಲ್ಲ, ಸೋಲಾರ್ ಇಟ್ಕೊಂಡು ಏನು ಮಾಡಲಿ ಅಂತ ತೊಗೊಂಡಿಲ್ಲ. ತುಂಬಾ ಇಷ್ಟ ಆಯಿತು ನನಗೆ. ನಿಮಗೂ ಕೂಡ ಇಷ್ಟ ಆಯಿತಾ? ಇದರಲ್ಲಿ ನನಗೆ ಜಾಸ್ತಿ ಇಷ್ಟ ಆದದ್ದು ಗ್ಯಾಲಕ್ಸಿ. ನನಗೆ ತೊಗೊಳ್ಬೇಕಾಗಿದ್ದರೆ ಅದನ್ನೇ ತೊಗೊಳ್ತಿದ್ದೆ ನಾನು. ಮಾರ್ಕ್ ಆ್ಯಂಡ್ ಸೇವ್
ಮಾರ್ಕೆಟಿಗೆ ಬಂದಿದ್ದೀವಿ. ಡೈಲಿ ವೇರ್ 2 ಚಪ್ಪಲ್ ಕೂಡ ತೊಗೊಂಡಿದ್ದೀವಿ, ಹಾಗೆ ಬ್ರಷ್ ಕೂಡ ತೊಗೊಂಡಿದ್ದೀವಿ. ಅದಕ್ಕೆ ಟ್ರೇ ಕೂಡ ಸಿಕ್ಕಿದೆ. ಹಾಗೆ ಡ್ರೈ ಫ್ರೂಟ್ಸ್ ಫಿಗ್ ತೊಗೊಳ್ತಾ ಇದ್ದೀವಿ. ಇದಕ್ಕೆ ಅಂಜೀರ್ ಕೂಡ ಹೇಳ್ತಾರೆ. ಹಾಗೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದರೊಳಗೆ ಸೀಡ್ಸ್ ಇರುತ್ತಲ್ವ, ಅದು ನನಗೆ ತುಂಬ ತಿನ್ನಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಪೀನಟ್ಸ್ ಕೂಡ ತೊಗೊಂಡ್ವಿ, ಆಲ್ನಟ್ಸ್ ತೊಗೊಂಡ್ವಿ, ಹಾಗೆ ಕ್ಯಾಶ್ಯೂ ನಟ್ಸ್ ತೊಗೊಂಡ್ವಿ. ಎಷ್ಟು ತೊಗೊಂಡಾಯಿತು. ಹಾಗೆ ನೆಕ್ಸ್ಟ್ ನೋಡೋಣ ಏನು ತೊಗೊಳ್ಳೋದು ಅಂತ. ಚಿಪ್ಸನ್ನು ತೊಗೊಂಡೆ. ಹಾಗೆ ಕಂಫರ್ಟ್ ಕಪ್ ಸೆಕ್ಷನಲ್ಲಿ ನಿಂತಿದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. ಈ ಕಪ್ಪನ್ನು ತೊಗೊಂಡೆ, ಗ್ಲಾಸು ತೊಗೊಂಡಿಲ್ಲ. ಬಂದು 10 ದಿನವೂ ಆಗಿಲ್ಲ, 2 ಗ್ಲಾಸ್ ಹೊಡೆದಾಯಿತು. ಅದಕ್ಕೋಸ್ಕರ ಸ್ಟೀಲ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಮಾತ್ರ, ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ಓಕೆ. ಬಿಲ್ಲಿಂಗ್ ಟೈಮ್, ಬಿಲ್ಲನ್ನು ಮಾಡ್ತಾ ಇದ್ದಾರೆ ಇವರು. ಹಾಗೆ ಒಳಗಡೆ ಎಂಟ್ರೆನ್ಸಲ್ಲಿ ಈ ಥರ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಮಾಡಿದರು. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ವೀಡಿಯೋಸನ್ನು ತೊಗೊಂಡೆ. ಇವಾಗ ಹೊರಗಡೆ ಹೋಗುವ. ಏನೇನು ಕೆಲಸ ಇತ್ತು ಅವೆಲ್ಲ ಕಂಪ್ಲೀಟ್ ಆಯಿತು. ಮಿರರ್ ಒಂದು ಸಿಕ್ಕಿಲ್ಲ, ಮತ್ತೆ ಎಲ್ಲೂ ನಿಲ್ಲಿಸೋದು ಬೇಡ ಅಲ್ಲ, ಮನೆಗೆ ಹೋಗುವ ಸೀದಾ. ಹಾಗೆ ಚೀಸ್ ಫ್ಲೇವರ್ ಚಿಪ್ಸನ್ನು ತಿಂತಾ ಇದ್ದೀನಿ. ತಗೊಳ್ಳಿ. ಅಲೌಡ್ ಇಲ್ಲ ಅಲ್ಲ ಡ್ರೈವಿಂಗ್ ಮಾಡುವಾಗ? ನಾವು ಇಂಡಿಯಾದವರಲ್ಲ. ಚೆನ್ನಾಗಿಲ್ಲ. ಚೀಸ್ ಚಿಪ್ಸ್ ಜಾಸ್ತಿ ತಿನ್ಲಿಕ್ಕಾಗಲ್ಲ, ಬಾಯಿಗೇನೆ ಮಾರ್ತಾ ಮುಂಚೆಗಿತ್ತು ಮುಂತಾತ ಹೊಡೆಯುತ್ತೆ. ಹಾಗೆ ಆ್ಯಪಲನ್ನು ತಿಂತೀವಿ. ಒಂದು ಆ್ಯಪಲ್ ಹಾಗೂ ಒಂದು ನೈಫನ್ನು ತೊಗೊಂಡು ಬಂದಿದ್ದೆ. ಚೈನಾ ಆ್ಯಪಲ್ ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು. ಹಾಗೆ ಚೈನಾ ಆ್ಯಪಲ್ ಹೆಸರಿಂದ ಧೋಕಾ. ಇದು ಆ್ಯಕ್ಚುಲಿ ಚೈನಾ ಆ್ಯಪಲ್ ಅಲ್ಲ, ಇದು ನೋಡಲಿಕ್ಕೆ ಚೈನಾ ಆ್ಯಪಲ್ ಥರನೇ ಕಾಣುತ್ತೆ. ಬಟ್ ಟೇಸ್ಟ್ ಮಾಡಿ ನೋಡಿದ್ವಿ ನಾವು ನಿನ್ನೆ, ಅಷ್ಟೇನು ಚೆನ್ನಾಗಿರಲಿಲ್ಲ. ಚೆನ್ನಾಗಿರಲಿಲ್ಲ, ಚೈನಾ ಆ್ಯಪಲ್ಲೇ ಅಲ್ಲ ಅದು. ಒಂದು ಆ್ಯಪಲಿಗೆ 130 ಈ ಥರ ಇರುತ್ತೆ. ಒಂದು ಆ್ಯಪಲಿಗೆ ಮುಂಬೈಯಲ್ಲಿ ಮಾತ್ರ ಸಿಗೋದು, ನಮ್ಮ ಸೈಡಲ್ಲೆಲ್ಲ ಸಿಗಲಿಕ್ಕಿಲ್ಲ, ಹೊನ್ನಾವರ ಸೈಡಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅಂತ ಬೇಗ ನಾನು ತೊಗೊಂಡೆ. 4 ಪೀಸಸ್ ಏನೋ ತೊಗೊಂಡಿದ್ದೆ. ಅದು ನೋಡಿದರೆ ಚೈನಾ ಆ್ಯಪಲ್ ಅಲ್ಲ, ನಾರ್ಮಲ್ ಆ್ಯಪಲ್. ನೋಡಲಿಕ್ಕೆ ಮಾತ್ರ ಚೈನಾ ಥರ ಕಾಣ್ತಾ ಇದೆ. ಪಿಜ್ಜಾ ಪ್ರೊಸೆಸಿಂಗ್ ಕೆಲಸ ಇತ್ತು, ಅವೆಲ್ಲ ಮುಗಿಸ್ಕೊಂಡು ಹಾಗೆ ಇವರ ಫ್ರೆಂಡಿಗೆ ಮೀಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅವಳಿಗೂ ಕೂಡ ರೌಂಡ್ ಹೊಡೆದ್ವಿ. ಹಾಗೆ ಮನೆಗೆ ಬಂದಿದ್ದೀವಿ. ಊಟ ನೋಡಬೇಕು ಏನು ಮಾಡೋದು ಅಂತ. ಏನಾದರೂ ಸಿಂಪಲ್ ಊಟ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನು ಕೂಡ ಇಲ್ಲ, ಬಿಕಾಸ್ ಇವತ್ತಿಂದ ಲೆಂತ್ ಟೈಮ್ ಸ್ಟಾರ್ಟ್ ಆಯ್ತಲ್ವ, ಅದು ಕೂಡ ಫಸ್ಟ್ ಡೇ. ಹಾಗೆ ವ್ಯಾಲೆಂಟೈನ್ಸ್ ಡೇ ದಿನಾಲೂ ಇರುತ್ತೆ ಯಾವತ್ತೂ ಕೂಡ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿನೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಎಲ್ಲ ಪರ್ಕೆ ವಿರ್ಕೆ ಅವರೇ ಇಟ್ಕೊಂಡಿದ್ದಾರೆ. ಇಷ್ಟೊತ್ತು ನಾನೇ ಇಟ್ಕೊಂಡದ್ದು, ಜಸ್ಟ್ ಇವಾಗ ವಿಡಿಯೋ ತೆಗಿಬೇಕು ಅಂತ ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಿ. ಹಾಗೆ ಬಾಯ್, ಮತ್ತೆ ಸಿಗ್ತೀನಿ.